ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ರಾಯರ ಕೃಪಾ. ಎಲ್ಲರಿಗೂ ಗೊತ್ತಿರೋ ಥರ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವ ಇದೆ. ರಾಯರ ಪ್ರೇರಣೆ ಅನುಗ್ರಹವೋ ನನಗೆ ತಿಳಿದಿಲ್ಲ. ನನ್ನದೊಂದು ಸಣ್ಣ ಪ್ರಯತ್ನ. ನಾನು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತ. ಸೊ ಈ ಆರಾಧನೆ ಶ್ರೀ ಪರಮ ಪೂಜ್ಯರಾದ ಪ್ರಭುಗಳಾದ ಮಂತ್ರಾಲಯ ವಾಸಿಯಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನದಂದು ಅಂದರೆ ಕ್ರಿಸ್ತಪೂರ್ವ 1671 ಆಗಸ್ಟ್ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ, ಹಾಗಂದರೆ ಜೀವಂತವಿರುವಾಗಲೇ ಬೃಂದಾವನಸ್ಥರಾಗಲು ತೀರ್ಮಾನಿಸುತ್ತಾರೆ. ಸೊ ಇದೇ ಕಾಲಘಟ್ಟದಲ್ಲಿ ಅಪ್ಪಣ್ಣಾಚಾರ್ಯರು ಅವರ ಪರಮ ಶಿಷ್ಯ ಹಾಗೂ ಪರಮ ಭಕ್ತರಾಗಿರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವಾಗ ಅಪ್ಪಣ್ಣಾಚಾರ್ಯರು ತಮ್ಮ ಜೊತೆಗಿದ್ದರೆ ಬೃಂದಾವನಸ್ಥರಾಗಲು ಬಿಡಲ್ಲ ಅಂತ ತಿಳಿದು ತುಂಗಾಭದ್ರಾ ತಡದ ಇನ್ನೊಂದು ಭಾಗಕ್ಕೆ ಅಪ್ಪಣ್ಣಾಚಾರ್ಯರನ್ನ ಕೆಲಸದ ಮೇರೆಗೆ ಕಳಿಸಿರ್ತಾರೆ. ಹೇಗೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ತಾ ಇದ್ದಾರೆ ಅಂತ ಅಪ್ಪಣ್ಣಾಚಾರ್ಯರಿಗೆ ತಿಳಿಯುತ್ತೆ. ತಿಳಿದ ಕೂಡಲೇ ಅಪಾರ ಭಕ್ತಿ, ಅಪಾರ ಪ್ರೀತಿ ರಾಘವೇಂದ್ರ ಸ್ವಾಮಿಗಳಿಗೆ ಅಪ್ಪಣ್ಣಾಚಾರ್ಯಗಳ ಮೇಲೆ, ಅಪ್ಪಣ್ಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ. ಅಪ್ಪಣ್ಣಾಚಾರ್ಯರು ಸಿಕ್ಕಾಪಟ್ಟೆ ದುಃಖಿತರಾಗ್ಬಿಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ನನ್ನ ಬಿಟ್ಟೋಗ್ತಾ ಇದ್ದಾರೆ, ಅವ್ರ ಕೈಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇಲ್ಲ, ಮಾತುಗಳು ಬರ್ತಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಲ್ಲಿ ನೆನೆದು, ಅಪ್ಪ ರಾಘವೇಂದ್ರ ಸ್ವಾಮಿ ನನ್ನ ಬಿಟ್ಟೋಗ್ಬೇಡ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾಗ್ತಾ ಇರ್ತಾರೆ ಆ ಕಡೆಗೆ ಹೊರಡ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು ತಮಗೇ ಅರಿವಿಲ್ಲದಂಗೆ ಶ್ರೀ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಅವ್ರ ಬಾಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳು ರಾಘವೇಂದ್ರ ಸ್ವಾಮಿಗಳ ಮಹಿಮೆ, ರಾಘವೇಂದ್ರ ಸ್ವಾಮಿಗಳು ಏನು, ರಾಘವೇಂದ್ರ ಸ್ವಾಮಿಗಳು ಭಕ್ತರಿಗೆ ಹೇಗೆ ಒಳ್ಳೇದು ಮಾಡ್ತಾರೆ, ಪ್ರತಿಯೊಂದು ಆ ಸ್ತೋತ್ರದಲ್ಲಿ ಮಹಿಮಿತವಾಗಿ ಇನ್ ಡೀಟೇಲ್ಡಾಗಿ ಅಪ್ಪಣ್ಣಾಚಾರ್ಯರು ರಚಿಸ್ತಾರೆ. ಸೊ ಅದರಲ್ಲಿ ನಾನು ಒಬ್ಬ ರಾಘವೇಂದ್ರ ಸ್ವಾಮಿ ಸ್ತೋತ್ರನ ಓದಿ ಅದರಿಂದ ತುಂಬ ಅನುಕೂಲ, ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಈ ಸಮಯದಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಅಪ್ಪಣ್ಣಾಚಾರ್ಯರು ರಚಿಸಿದರು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಂಡ್ವಿ. ಅದು ಸ್ವಯಂವಾಗಿ ಬಂದಿದ್ದು. ಯಾವಾಗ ಒಬ್ಬರು ರಾಘವೇಂದ್ರ ಸ್ವಾಮಿಗಳಂತಹ ಮಹಾಪ್ರಭುಗಳು, ಮಹಾದೈವ ಒಲಿತಾರೆ, ಅವ್ರನ್ನ ಪೂಜೆ ಮಾಡಿದವರು ಕೂಡ ದೈವ ಸ್ವರೂಪರಾಗ್ತಾರೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ರಾಘವೇಂದ್ರ ಸ್ವಾಮಿ ಸ್ತೋತ್ರದ ಅರ್ಥ, ಸ್ತೋತ್ರಗಳ ಅರ್ಥ ನನಗೆ ತಿಳಿದ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನಿಸ್ತೀನಿ. ಥ್ಯಾಂಕ್ಸ್ ಟು ಆಲ್ ವಾಚಿಂಗ್ ದಿಸ್ ವಿಡಿಯೋ. Thanks to each and everyone giving their such lovely time.